ರಾಜ್ಯದಲ್ಲಿ ಈ ತಿಂಗಳ 7ರಂದು ನಡೆಯಲಿರುವ 2ನೇ ಹಂತದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿಂದು ಹಮ್ಮಿಕೊಂಡಿದ್ದ ಪ್ರಚಾರ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಭಾಗಿಯಾಗಿದ್ದರು. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಮಧು ಬಂಗಾರಪ್ಪ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೀತಾ ಶಿವರಾಜಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಕೊಟ್ಟು ಟ್ರೈನಿಂಗ್ ಕೊಟ್ಟು ಅಪ್ರೆಂಟಿಸ್ಶಿಪ್ ರೀತಿಯಾಗಿ ಸಾಲ ಮನ್ನಾ ರೈತರ ಎಲ್ಲ ಸೇರಿ 5 ನ್ಯಾಯ ಸ್ಕೀಮ್ ಅನ್ನ 5 ಗ್ಯಾರಂಟಿಯನ್ನ ಅವರು ಕೊಟ್ಟಿದ್ದಾರೆ. ಪ್ರತಿ ಒಬ್ಬರಿಗೆ ಒಂದೊಂದು ಸ್ಕೀಮ್. ರಾಹುಲ್ ಗಾಂಧಿ ಇಂದು ದೇಶದಲ್ಲಿ ಸಂವಿಧಾನ ಮತ್ತು ಮೀಸಲಾತಿ ಅಪಾಯದಲ್ಲಿದೆ. ತಳ ಸಮುದಾಯಗಳ ಹಕ್ಕು ಮತ್ತು ಅಧಿಕಾರ ಉಳಿಯಬೇಕಾದರೆ ಸಂವಿಧಾನವನ್ನು ಉಳಿಸಿಕೊಳ್ಳುವುದು ಅಗತ್ಯವಾಗಿದೆ. ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆ, ನ್ಯಾಯ ಯೋಜನೆಗಳು ಬಡಜನರಿಗೆ ಅನುಕೂಲವಾಗಲಿವೆ ಎಂದರು. ಮಹಾಲಕ್ಷ್ಮಿ ಯೋಜನೆಯಡಿ ವಾರ್ಷಿಕ 1 ಲಕ್ಷ ರೂಪಾಯಿ ಮಹಿಳೆಯರ ಖಾತೆಗೆ ಜಮೆ, ಕೇಂದ್ರದಲ್ಲಿ 30 ಲಕ್ಷ ಉದ್ಯೋಗ ಸೃಷ್ಟಿ, ರೈತರ ಸಾಲ ಮನ್ನಾ ಸೇರಿದಂತೆ ಹಲವು ಭರವಸೆಗಳನ್ನು ನೀಡಲಾಗಿದ್ದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜಾರಿ ಮಾಡಲಾಗುವುದು ಎಂದು ಹೇಳಿದರು. ಎನ್ಡಿಎ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನೂರಾರು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುವುದು ಗಂಭೀರ ಪ್ರಕರಣವಾಗಿದ್ದು, ಇಂತಹವರನ್ನು ಅಭ್ಯರ್ಥಿಗಳನ್ನಾಗಿ ಮಾಡುವ ಮೂಲಕ ದೇಶದ ಮಹಿಳೆಯರಿಗೆ ಅಪಮಾನ ಮಾಡಲಾಗಿದೆ ಎಂದರು. संविधान में साफ लिखा है कि हिंदुस्तान में समानता होनी चाहिए, इक्वालिटी होनी चाहिए, और इस संविधान में साफ लिखा है कि रिजर्वेशन होना चाहिए, और इन 2 चीजों को बीजेपी मिटाने की कोशिश कर रही है. वो नहीं चाहते कि रिजर्वेशन हो और वो संविधान को जड़ से उठाकर फेंकना चाहते हैं, खत्म करना चाहते हैं. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಶಿವಮೊಗ್ಗ ಬುದ್ಧಿವಂತರ ಜಿಲ್ಲೆ, ಶಾಂತವೇರಿ ಗೋಪಾಲಗೌಡ, ಬಂಗಾರಪ್ಪ, ರಾಮ್ ಮನೋಹರ್ ಲೋಹಿಯಾರಂತಹ ಧೀಮಂತರು ಕಾಗೋಡು ಚಳವಳಿಗಾಗಿ ಹೋರಾಡಿದ ನೆಲವಾಗಿದೆ. ಕಾಗೋಡು ಚಳವಳಿಗೆ ಸ್ಪಂದಿಸಿ ಕಾಂಗ್ರೆಸ್ ಸರ್ಕಾರ ಉಳುವವನೇ ಭೂಮಿಯ ಒಡೆಯ ಎಂಬ ಜನಪರ ಕಾನೂನು ತಂದು ಬಡವರಿಗೆ, ಭೂರಹಿತರಿಗೆ ಭೂಮಿ ಹಂಚಿದ ಕಾರ್ಯ ಮಾಡಿದೆ. ಈ ಬಾರಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ ರೀತಿಯಲ್ಲಿ ಕೇಂದ್ರದಲ್ಲಿ 5 ನ್ಯಾಯ ಯೋಜನೆಗಳು, 25 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಬಡವರ ನೆರವಿಗೆ ಬರಲಿದೆ ಎಂದು ಹೇಳಿದರು. ರೂಪಾಯಿ ನಾವು ಕೊಟ್ಟು ಮಹಿಳೆಯರಿಗಾಗಲಿ ಅಥವಾ ಗಂಡಸರಿಗಾಗಲಿ ಅದನ್ನು ನಾವು ಕೊಡ್ತೇವೆ, ಅವರಿಗೂ ಕೂಡ ನಾವು ರಕ್ಷಣೆ ಕೊಡ್ತೇವೆ. ಮತ್ತು ಇವರೇನು ಕೆಲವು ಕಾನೂನುಗಳನ್ನು ರದ್ದುಪಡಿಸಿದಾರೋ ಆ ಕಾನೂನು ನಾವು ತಂದು ಪುನಃ ರೈತರಿಗೆ, ನಮ್ಮ ಕೂಲಿಕಾರರಿಗೆ ಅನುಕೂಲ ಮಾಡಿಕೊಡ್ತೇವೆ ಅನ್ನತಕ್ಕಂಥ ಮಾತನ್ನು ನಿಮಗೆ